ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿನ್ನೆ ಸತ್ತ ಹೆಣದ ಮುಖವನ್ನು ಕೂಡ ನೋಡಲು ಬಿಡಲಿಲ್ಲ ಕೃಷಿ ತಪ್ಪಂಡರವರಿಗೆ ವೈಶಾಖರವರ ಸಂಬಂಧಿಕರು. ನಿನ್ನೆ ಸ್ನೇಹಿತೆಯಾದ ಕೃಷಿ ತಪ್ಪಂಡರವರ ಮನೆಯಲ್ಲಿ ವೈಶಾಖರವರು ನೇಣು ಬಿಗಿದುಕೊಂಡು ಸಾವನ್ನಪ್ತಾರೆ. ಕೃಷಿ ತಪ್ಪಂಡರವರು ಕ್ಷೇಮವನದಲ್ಲಿರ್ತಾರೆ. ಅವ್ರಿಗೆ ಕಾಲ್ ಕೂಡ ಮಾಡಿ ಹೇಳ್ತಾರಂತೆ ನಾನು ಸಾಯ್ತಾ ಇದ್ದೀನಿ ಅಂತ. ಅವ್ರಿಗೆ ಆ ಟೈಮ್ಗೆ ಬರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವ್ರ ಫ್ಯಾಮಿಲಿಯವರಿಗೆ ಕಾಲ್ ಮಾಡಿ ಹಿಂಗೆ ವೈಶಾಖರವರು ಹೇಳ್ತಿದ್ದಾರೆ ನಮ್ಮ ಮನೆ ಹತ್ರ ಹೋಗಿ ಅಂತ ಹೇಳಿದ್ದಾರೆ. ಅವರು ಕೂಡ ಅವ್ರ ಮನೆಯಷ್ಟರಲ್ಲಿ ಹೋಗೋಷ್ಟರಲ್ಲಿ ವೈಶಾಖರವರು ಆಲ್ರೆಡಿ ನೇಣು ಬಿಗಿದುಕೊಂಡು ಸತ್ತಿರ್ತಾರೆ. ಅದಾದ ನಂತರ ವೈಶಾಖರವರ ಮೃತದೇಹವನ್ನು ಆಸ್ಪತ್ರೆಗೆ ತಗೊಂಡೋಗ್ತಾರೆ. ಅದಾದ ನಂತರ ಮರಣೋತ್ತರ ಪರೀಕ್ಷೆ ಮಾಡಿ ಮತ್ತೆ ಕುಟುಂಬಸ್ಥರಿಗೆ ಅವರ ಮೃತದೇಹವನ್ನು ಕೊಡ್ತಾರೆ. ಅವರು ಕೂಡ ಅವರ ಮೃತದೇಹವನ್ನು ಸುಡಲು ತೆಗೆದುಕೊಂಡು ಹೋಗ್ತಾರೆ. ಆದರೆ ಕ್ಷೇಮವನದಿಂದ ಅಲ್ಲಿಗೆ ಅವರು ಎಲ್ಲಿ ಅವರ ಮೃತದೇಹವನ್ನು ಸುಡ್ತಿರ್ತಾರಲ್ಲ ಅಲ್ಲಿಗೆ ಬರುವಷ್ಟರಲ್ಲಿ ಆಲ್ರೆಡಿ ವೈಶಾಖರವರನ್ನು ಮೃತದೇಹವನ್ನು ಆಲ್ರೆಡಿ ಸುಟ್ಬಿಟ್ಟಿರ್ತಾರೆ. ಕೊನೆಯ ಬಾರಿ ಸ್ನೇಹಿತರಾದ ವೈಶಾಖರವರ ಮೃತದೇಹವನ್ನು ನೋಡಲೆಂದು ಅಷ್ಟು ದೂರದಿಂದ ಬರ್ತಾರೆ ಕೃಷಿ ತಪ್ಪಂಡರವರು. ಆದರೆ ಅವರು ಬರುವಷ್ಟರಲ್ಲಿ ವೈಶಾಖರವರ ಮೃತದೇಹವನ್ನು ಸುಡ್ತಿರ್ತಾರೆ. ಅಲ್ಲೂ ಕೂಡ ಸುಡೋ ಜಾಗಕ್ಕೆ ಕೂಡ ಹೋದ್ರೂ ಕೂಡ ಅಲ್ಲೂ ಬೈದು ಕಳಿಸ್ಬಿಡ್ತಾರೆ ಕೃಷಿ ತಪ್ಪಂಡರವರನ್ನು. ಅಲ್ಲಿ ವೈಶಾಖರವರ ಫ್ಯಾಮಿಲಿಯವರನ್ನೆಲ್ಲ ನೋಡಿ ಕೃಷಿ ತಪ್ಪಂಡರವರು ರೋಡಲ್ಲೇ ಹೋಗಲ್ಲ ಅಂತಿರ್ತಾರೆ. ಅವ್ರ ಫ್ರೆಂಡು ಬಾ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅಂದ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಹೋಗ್ತಿದ್ದಂಗೆ ವೈಶಾಖರವರ ಮಾವ ಇರ್ತಾರೆ, ಅಂದರೆ ವೈಶಾಖರವರ ಹೆಂಡತಿಯ ಅಪ್ಪ ಇರ್ತಾರೆ. ಎಂದಕ್ಕೆ ಬಂದಿದ್ಯಾ ನೀನು ಇಲ್ಲಿ? ಈಗಾಗಲೇ ಮಾಡಿರೋ ಅವಾಂತರ ಸಾಕಾಗಲ್ವಾ? ಇಲ್ಲಿಂದ ಹೋಗು ಮೊದಲು ಅಂತ ಗದರಿಸ್ಬಿಡ್ತಾರೆ. ಅಲ್ಲಿ ಗದ್ರಿದ ತಕ್ಷಣ ಕೃಷಿ ತಪ್ಪಂಡರವರು ಒಂದು ಗಳಿಗೆ ಕೂಡ ನಿಂತ್ಕೊಳ್ಳಲ್ಲ. ಅವ್ರ ಸ್ನೇಹಿತೆ ಜೊತೆ ಬಂದ್ಬಿಡ್ತಾರೆ ಅಳ್ತಾನೆ. ಅದಾದ ನಂತರ ಕಾರಲ್ಲಿ ಕೂತ್ಕೊಂಡು ಹಣೆ ಚಚ್ಕೊಂಡು ಕೂಡ ಅಳ್ತಾ ಇರ್ತಾರೆ. ಏನೂ ಪ್ರಯೋಜನ ಇಲ್ಲ. ಈಗತ್ತು ಹೌದು ಬೇಜಾರಾಗುತ್ತೆ ಕೊನೆ ಕ್ಷಣದಲ್ಲಿ ಅವರ ಮುಖವನ್ನು ನೋಡೋಕ್ಕಾಗಲಿಲ್ಲ ಅನ್ನೋದು. ಆದರೂ ಕೂಡ ನೀನು ಒಬ್ಬ ಮದುವೆ ಆಗಿರೋ ಗಂಡಸಿನ ಜೊತೆ ಹೇಗಿರ್ತೀರಮ್ಮ ಅದೊಂದು ಅರ್ಥ ಮಾಡ್ಕೋಬೇಕು. ಹೌದು ಒಬ್ರನ್ನ ಮದುವೆಯಾಗಿ ಲೈಫಲ್ಲಿ ಸೆಟ್ಲಾಗಿ ಇಲ್ವಾ, ಒಬ್ಬರೇ ಇರ್ತೀರಾ ಇರಿ, ಒಬ್ರನ್ನ ಯಾರ ಜೊತೆನಾರ ಮದುವೆ ಆಗಿಲ್ದವ್ರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಓಕೆ, ಅದು ಒಂಥರ ಆಗುತ್ತೆ. ಇಲ್ಲಿ ಈ ಕಡೆ ಅವ್ರ ಜೀವನ ಅವ್ರ ಮೊದಲು ಕಟ್ಕೊಂಡಿರ್ತಾರಲ್ಲ ಅವ್ರ ಹೆಂಡತಿ ಮಕ್ಕಳು ಜೀವನನೂ ಹಾಳು. ಈ ಕಡೆ ಅವರೂ ನೆಮ್ಮದಿಯಾಗಿರೋದಿಲ್ಲ. ಈ ಕಡೆ ಈಗ ನಿನಗೂ ತಲೆಗೂ ಬಂತು, ಈಗ ನಿನ್ನ ಮನೇಲಿ ಸತ್ತಿರೋ ಕಾರಣ ಈಗ ನಿನ್ನ ತಲೆಗೂ ಬಂತು. ಈಗ ಸಮಾಜ ನಿನ್ನನ್ನು ಯಾವ ದೃಷ್ಟಿಲಿ ನೋಡುತ್ತೆ? ನೀನು ಆಲ್ರೆಡಿ ಒಂದು ಪಾಡ್ಕಾಸ್ಟಲ್ಲಿ ಹೇಳಿದ್ದೀಯಾ ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ, ನಾನೀಗ ಒಂಟಿಯಾಗಿ ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿದ್ದೀರಾ. ಬಟ್ ಎಲ್ಲಿ ಒಂಟಿಯಾಗಿದ್ದೀರಾ? ಅಲ್ಲಿ ಇನ್ನೊಂದು ಮನೆ ಹಾಳಾಗಿದೆ. ಅದಕ್ಕೆ ಕಾರಣ ಆಲ್ಮೋಸ್ಟ್ ನೀನೇ ಅಂತ ಕೂಡ ಹೇಳಲಾಗ್ತಿದೆ. ಅದಕ್ಕೆ ರೀಸನ್ ಏನಂದರೆ ನಿನ್ನ ಮೊದಲೇ ನಿನ್ನ ವಿಷಯದಲ್ಲಿ ಅವರು ತಗ್ಲಾಕೊಂಡಿದ್ದಾರೆ ವೈಶಾಖರವರು. ಅಲ್ಲಿಂದನೇ ಅವರ ಹೆಂಡ್ತಿಗೂ ಮತ್ತು ಅವ್ರಿಗೆ ಜಗಳ ಆಗಿದೆ. ಅಲ್ಲಿ ಅವ್ರ ಹೆಂಡ್ತಿಗೆ ಜಗಳ ಆಗ್ತದೆ. ಅಫ್ಕೋರ್ಸ್ ಅವ್ರು ನಿಮ್ಮ ಮನೇಲೇ ಬಂದಿದ್ರಂತೆ ಇಷ್ಟು ದಿನ. ಅದಕ್ಕೋಸ್ಕರ ಮತ್ತೆ ಹೆಂಡ್ತಿ ತಕ್ಕ ಹೋಗಿದ್ದಾರೆ. ಹೆಂಡ್ತಿ ಕೂಡ ಅಲ್ಲಿ ಯಾರಿಗಾದ್ರೆ ಹೊಟ್ಟೆ ಉರಿಯೋದಿಲ್ಲ, ನನ್ನ ಗಂಡ ಇನ್ನೊಬ್ಳು ಜೊತೆ ಇದ್ದಾನೆ, ನನ್ನ ಗಂಡ ಬೇರೊಬ್ಳಿಗೆ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದರೆ ಎಂಥವ್ರಿಗಾದ್ರೂ ಬೇಜಾರು ಆಗೇ ಆಗುತ್ತೆ. ಸೊ ಅವರು ಕೂಡ ಹೆಂಡ್ತಿ ಮಕ್ಕಳೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರ ಕುಟುಂಬದವ್ರಿಗೂ ಕೂಡ ಬೇಜಾರಾಗಿದೆ. ಸೊ ಇಷ್ಟೆಲ್ಲ ನಡೆದಿದೆ ಅವ್ರ ಫ್ಯಾಮಿಲಿಲಿ. ಅದಕ್ಕೆಲ್ಲ ಆಲ್ಮೋಸ್ಟ್ ಈಗ ನೀನು ಕಾರಣ ಅಂತಲೇ ದೂಷಿಸ್ತಾರೆ. ಈಗ ಅವ್ರ ಹೆಂಡ್ತಿ ಕೂಡ ಪೊಲೀಸ್ ಸ್ಟೇಷನ್ಗೆ ಇದೇ ರೀತಿ ಕಂಪ್ಲೇಂಟ್ ಕೊಟ್ಟಿರೋದು. ಕೃಷಿ ತಪ್ಪಂಡ ಜೊತೆ ನನ್ನ ಗಂಡನಿಗೆ ಅಕ್ರಮ ಸಂಬಂಧ ಇತ್ತು, ಇದಕ್ಕೆಲ್ಲ ಇವಳೇ ಕಾರಣ, ನಮ್ಮ ಸಂಸಾರ ಹಾಳಾಗೋದಕ್ಕೂ ಕೂಡ ಇವಳೇ ಕಾರಣ ಅಂತ ಅವ್ರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆ ಆದಮೇಲೆ 100% ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೂ ಕೂಡ ನನ್ನ ಪ್ರಕಾರ ಇಲ್ಲಿ ಕೃಷಿ ತಪ್ಪಂಡದು ದೊಡ್ಡ ತಪ್ಪಿದೆ. ಆಗ ನೋಡಿದ್ರೆ ಅರವಿಂದ್ AVR ಅಂತಾರಲ್ಲ ಅವ್ರ ಜೊತೆ ಇದ್ದು ಈ ಥರ ಎಲ್ಲ ಅವಾಂತರಗಳು ಮಾಡಿಕೊಂಡ್ರು. ಈಗ ಮತ್ತೆ ಇವ್ರು ವೈಶಾಖ್ ಅವ್ರ ಜೊತೆ ಏನಕ್ಕೆ ಬೇಕಿತ್ತು ಗುರು? ಯಾರನ್ನಾರ ಒಬ್ರನ್ನ ಆಯಿತು ದೊಡ್ಡ ಬಿಸ್ನೆಸ್ ಮ್ಯಾನ್ನೇ ಚೆನ್ನಾಗಿರೋ ಹುಡುಗರನ್ನ ಮದುವೆ ಆಗಿ ಲೈಫ್ ಸೆಟಲ್ ಆಗಿ, ಈ ಥರ ಇನ್ನೊಬ್ರ ಮನೆನ ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ. ಈಗ ಈಕೆ ಹೇಳ್ಬೋದು ಅವ್ನ ಹೆಂಡ್ತಿ ಮನೇಲಿ ಜಾಗ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಮ್ಮ ಮನೇಲಿ ಇರ್ತೀನಿ ಅಂದ, ಅದಕ್ಕೆ ನಾನು ಇರಿಸ್ಕೊಂಡಿದ್ದೆ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ. ಆಯಿತು, ನಿನಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ, ಜಸ್ಟ್ ಫ್ರೆಂಡ್ ಅಂತಲೇ ತಿಳ್ಕೊಳ್ಳೋಣ. ಅಂತ ಫ್ರೆಂಡ್ ಆಗಿದ್ರೆ ನೀನು ಹೋಗು, ನಿನ್ನ ಸಂಸಾರ ಇದೆ, ನಿನಗೆ ಮಗ ಇದ್ದಾನೆ, 14 ವರ್ಷದ ಮಗ ಇದ್ದಾನೆ, ನೀನು ಅವ್ರ ಜೊತೆ ಇರು, ನಿನ್ನಿಂದ ಆಮೇಲೆ ನನಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಕಳಿಸ್ಬೋದಾಗಿತ್ತಲ್ಲ. ಅಂತ ಒಳ್ಳೆ ಫ್ರೆಂಡ್ ಆಗಿದ್ರೆ ನೀನು. ಈ ಕಡೆ ಗಂಡ ಮಕ್ಕಳಿಲ್ಲ ಅಂತ ಅವ್ರ ಜೀವನನೂ ಹಾಳು, ಈ ಕಡೆ ಅವ್ರಿಗೂ ಕೆಟ್ಟ ಹೆಸರು, ಈ ಕಡೆ ಈಗ ನಿನಗೂ ಕೆಟ್ಟ ಹೆಸರು. ಈಗ ಮತ್ತೊಂದು ಪಾಡ್ಕಾಸ್ಟ್ ಮಾಡಿ ಇರೋದನ್ನು ಈಗ ಇಲ್ಲಿ ನಂದೇನು ತಪ್ಪಿಲ್ಲ, ನಾನು ಒಂಟಿಯಾಗಿ ಬಿಟ್ಬಿಟ್ಟು ನಾನು ವಿದೇಶಕ್ಕೆ ಕಾರ್ ಹೊಂಟೋಯ್ತೀನಿ ಅಂತ ಇನ್ನೊಂದು ಡ್ರಾಮಾ ಆಡಿ ಕಣ್ಣೀರು ಹಾಕಿ ನಮ್ಮ ಜನಗಳು ಫುಲ್ಲು ಸಪೋರ್ಟ್ ಮಾಡ್ತಾರೆ ನಿಮಗೆ. ಕೊನೆಯದಾಗಿ ನಾನು ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳೋದೇನೆಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಮದುವೆ ಆಗಿರೋ ಗಂಡಸಿನ ಜೊತೆ ಸಹವಾಸ ಮಾಡಬೇಡಿ. ಗಂಡು ಮಕ್ಕಳಾದರೂ ಅಷ್ಟೇ, ಯಾವುದೇ ಕಾರಣಕ್ಕೂ ಮದುವೆ ಆಗಿರೋ ಹೆಣ್ಣು ಮಕ್ಕಳ ಸಹವಾಸ ಮಾಡಬೇಡಿ. ನಿಮ್ಮಂಥವ್ರಿಂದ ಬೇರೆಯವ್ರ ಜೀವನನೂ ಹಾಳು.
ಹಂಗೆ ಬರ್ತಾರೆ ಯಾರಾದರೂ ಒಂದು ಕೆಪ್ಪಾಳು ಕೊಡ್ದು ಕಳಿಸಿ, ನಿಮ್ಗೇನು ಬುದ್ಧಿ ಇಲ್ವಾ ಅಂತ ಅವ್ರ ಫ್ಯಾಮಿಲಿಯವ್ರಿಗೆ ಹೇಳಿ ಹಿಂಗೆಲ್ಲ ಅಂತಿದ್ದಾರೆ ಅಂತ. ದಯವಿಟ್ಟು ಇಂಥ ಕೆಲಸ ಯಾರೂ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.